ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನವ ಕರ್ನಾಟಕದ ನಿರ್ಮಾಣದತ್ತ ಪರೀಕ್ಷೆ ಮತ್ತೊಂದು ದಾಪುಗಾಲನ್ನ ಇಟ್ಟಿದೆ. ನಮ್ಮ ಫಸ್ಟ್ PUC ವಿದ್ಯಾರ್ಥಿಗಳಿಗೋಸ್ಕರ ಸಂಕಲ್ಪ ಕೋರ್ ಮತ್ತು ಸಂಕಲ್ಪ ಕೋರ್ ಪ್ಲಸ್ ಅನ್ನ ನಾವು ನಿಮಗಾಗಿ ತಂದಿದ್ದೇವೆ. ಈಗಲೇ ಪಿಂಡ್ ಕಾಮೆಂಟ್ಗೆ ಹೋಗಿ ಸಂಕಲ್ಪ ಕೋರ್ ಮತ್ತು ಸಂಕಲ್ಪ ಕೋರ್ ಪ್ಲಸ್ ಬ್ಯಾಚ್ಗಳನ್ನ ಚೆಕ್ಔಟ್ ಮಾಡಿ. ಹಾಗಾದ್ರೆ ಇವತ್ತಿನ ಸೆಷನ್ನಿನಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 1 ಇಂಪಾರ್ಟೆಂಟ್ ಆದಂತಹ 6 ಮಾರ್ಕ್ಸ್ 6 ಮಾರ್ಕಿನ ಪ್ರಶ್ನೆಗಳನ್ನ ನೋಡೋಣ. ಸೊ ಮೊದಲನೆಯ ಪ್ರಶ್ನೆಯನ್ನ ನೋಡೋದಾದ್ರೆ, ರೈಟ್ ದ ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂಡರ್ ದ ಇಂಗ್ಲಿಷ್ ಸಿಸ್ಟಮ್. ಸೊ ನಾವಿಲ್ಲಿ 3 ಅಕೌಂಟಿಂಗ್ ರೂಲ್ಗಳನ್ನ ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ ಫಾರ್ ಪರ್ಸನಲ್ ಅಕೌಂಟ್ಸ್, ರಿಯಲ್ ಅಕೌಂಟ್ಸ್ ಮತ್ತು ನಾಮಿನಲ್ ಅಕೌಂಟ್ಸ್. ಸೊ ಪರ್ಸನಲ್ ಅಕೌಂಟ್ಗೆ 2 ರೂಲ್ ಅನ್ನ ನಾವು ಬರ್ಕೊಳ್ಬೇಕಾಗತ್ತೆ. ಮೊದಲನೆಯದೇ ಡೆಬಿಟ್ ದ ರಿಸೀವರ್, ಎರಡನೆಯದೇ ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ ಅನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಮೊದಲನೆಯದೇ ಡೆಬಿಟ್ ವಾಟ್ ಕಮ್ಸ್ ಇನ್ ಮತ್ತು ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ಅಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಈ 3 ಅಕೌಂಟ್ಗಳ 6 ರೂಲ್ಗಳನ್ನ ನಾವು ನೆನಪಿಟ್ಕೊಳ್ಬೇಕು. ಇದನ್ನ ಬ್ರಿಟಿಷ್ ಸಿಸ್ಟಮ್ ಅಥವಾ ಇಂಗ್ಲಿಷ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ, ರೈಟ್ ದ ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ಸ್ ಅಂಡರ್ ದಿ ಅಮೆರಿಕನ್ ಸಿಸ್ಟಮ್ ಅಂತ ಕೇಳ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಇದನ್ನ ಮಾಡರ್ನ್ ಅಪ್ರೋಚ್ ಆಫ್ ಅಕೌಂಟಿಂಗ್ ಅಂತ ಕೂಡ ಕರಿತೇವೆ. CA ಪಾಠಗಳನ್ನ ಮುಂದೆ ನೀವು ಓದ್ಲಿಕ್ಕೆ ಹೋದಾಗ CA ಅಲ್ಲಿ ಮೇಷ್ಟ್ರುಗಳು ಫಸ್ಟ್ ಹೇಳುವಂಥದ್ದೇ, ನೀವು ಇಂಗ್ಲಿಷ್ ಸಿಸ್ಟಮ್ಗಿಂತ ಮಾಡರ್ನ್ ಸಿಸ್ಟಮ್ ಅಲ್ಲಿ ಕಲೀರಪ್ಪ, ಇಟ್ ಇಸ್ ಮೋರ್ ಈಸಿಯರ್ ಅಂತ. ಯಾಕೆ ಅಂದ್ರೆ ನಮ್ಮ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗಿನಲ್ಲಿ ನಾವು ಅಕೌಂಟ್ಸ್ ಅನ್ನ 5 ಭಾಗಗಳಾಗಿ ವಿಂಗಡಿಸ್ಕೊಳ್ತೇವೆ. ಅಸೆಟ್ಸ್, ಎಕ್ಸ್ಪೆನ್ಸಸ್, ಅದಾದ ನಂತರ ಇನ್ಕಮ್, ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್. ಸೊ ಅಸೆಟ್ಸ್ ಮತ್ತು ಎಕ್ಸ್ಪೆನ್ಸಸ್ಗೆ 2 ಇಂಪಾರ್ಟೆಂಟ್ ರೂಲ್ಸ್ಗಳಿವೆ. ಡೆಬಿಟ್ ದ ಇನ್ಕ್ರೀಸ್ ಮತ್ತು ಕ್ರೆಡಿಟ್ ದ ಡಿಕ್ರೀಸ್. ನಮ್ಮ ಇನ್ಕಮ್, ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಆದ್ರೆ 2 ಇದೆ, ಡೆಬಿಟ್ ದ ಡಿಕ್ರೀಸ್ ಮತ್ತು ಕ್ರೆಡಿಟ್ ದ ಇನ್ಕ್ರೀಸ್. ಸೊ ಇಲ್ಲಿ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಅಸೆಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ನ ನಾಪಕ ಇಟ್ಕೊಳ್ತಾನೆ. ಡೆಬಿಟ್ ದ ಇನ್ಕ್ರೀಸ್, ಕ್ರೆಡಿಟ್ ದ ಡಿಕ್ರೀಸ್. ಲಯಬಿಲಿಟೀಸ್, ಕ್ಯಾಪಿಟಲ್ ಮತ್ತು ಇನ್ಕಮ್ ರೈಟ್ ಆಪೋಸಿಟ್ ಆಗಿರುತ್ತೆ, ಡೆಬಿಟ್ ದ ಡಿಕ್ರೀಸ್ ಮತ್ತು ಕ್ರೆಡಿಟ್ ದ ಇನ್ಕ್ರೀಸ್. ಮುಂದಿನ 6 ಮಾರ್ಕ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ, ಅಕೌಂಟಿಂಗ್ ಈಕ್ವೇಶನಿನ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾನೆ. ಸೊ 6 ಟ್ರಾನ್ಸಾಕ್ಷನ್ಗಳನ್ನ ಕೊಟ್ಟಿದ್ದಾನೆ. ಅಕೌಂಟಿಂಗ್ ಈಕ್ವೇಶನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಯಾವುದೇ ಅಕೌಂಟಿಂಗ್ ಈಕ್ವೇಶನ್ ಇಸ್ ವೆರಿ ಸಿಂಪಲ್. ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಸೊ ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಮೊದಲನೆಯದು, ಗಣೇಶ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್, 2 ಲಕ್ಷ ರೂಪಾಯಿ. ಸೊ ಕ್ಯಾಶ್ ಬಿಸ್ನೆಸ್ಸಿನ ಒಳಗಡೆ ಬರುತ್ತೆ. ಸೊ ಕ್ಯಾಶ್ ಇಸ್ ಅನ್ ಅಸೆಟ್. ಗಣೇಶ ಓನರ್ ಆಗಿರ್ತಾನೆ, ಸೊ ಕ್ಯಾಪಿಟಲ್ ಆಗತ್ತೆ, ಕ್ಯಾಪಿಟಲ್. ಲಯಬಿಲಿಟಿ ಏನು ಕೂಡ ಬರೋದಿಲ್ಲ. ಅಲ್ಲಿಗೆ ನಮ್ಮ ಉತ್ತರ 2 ಲಕ್ಷ ಮತ್ತು 2 ಲಕ್ಷ ಆಗಿರುತ್ತೆ. ಸೊ ದೇರ್ ಫೋರ್ 2 ಲಕ್ಷ ಅಸೆಟ್ಸ್ ನ ಕಡೆ, 2 ಲಕ್ಷ
ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ನ ಕಡೆ ಯಾವಾಗಲೂ ಅಕೌಂಟಿಂಗ್ ಈಕ್ವೇಶನ್ ಒಂದೇ ಒಂದು ಬೇಸ್ ಈಕ್ವೇಶನ್ ಇಂದ ಆಗುತ್ತೆ. ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಸೊ ಅವೆರಡೂ ಕೂಡ ನಿಮಗೆ ಯಾವಾಗಲೂ ಈಕ್ವಲ್ ಆಗಿರಬೇಕು. ಅದು ಈಕ್ವಲ್ ಆದಾಗ ಮಾತ್ರನೇ ನಮ್ಮ ಉತ್ತರ ಕರೆಕ್ಟ್ ಅಂತ ಅರ್ಥ. ನೆಕ್ಸ್ಟ್, ಟು ಪರ್ಚೇಸ್ ಗೂಡ್ಸ್ ಫ್ರಮ್ ಈಶ್ವರ್ ಫಾರ್ ಕ್ಯಾಶ್ 1,40,000 rupees. ಓಕೆ, ತಗೊಳ್ಳೋಣ. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಈಶ್ವರ್ ಫಾರ್ ಕ್ಯಾಶ್. ಸದ್ಯಕ್ಕೆ ನಮ್ಮ ಹತ್ರ ಕ್ಯಾಶ್ 2 ಲಕ್ಷ ಇದೆ. ಓಕೆ, ನಮ್ಮ ಹತ್ರ ಕ್ಯಾಪಿಟಲ್ 2 ಲಕ್ಷ ಇದೆ. ಓಕೆ, ಲಯಬಿಲಿಟೀಸ್ ಏನು ಕೂಡ ಇಲ್ಲ, ಸೊ ಡ್ಯಾಶ್ ಅಂತ ಹಾಕ್ತೇನೆ. ಪರ್ಚೇಸ್ ಗೂಡ್ಸ್ ಫ್ರಮ್ ಈಶ್ವರ ಫಾರ್ ಕ್ಯಾಶ್. ಅಲ್ಲಿಗೆ ನಮ್ಮ ಕ್ಯಾಶ್ 1,40,000 ಮೈನಸ್ ಆಗುತ್ತೆ, ಯಾಕೆಂದ್ರೆ ಕ್ಯಾಶು ಆಚೆ ಹೋಗುತ್ತೆ. ಗೂಡ್ಸು ಒಳಗಡೆ ಬರುತ್ತೆ, ಸೊ ಪ್ಲಸ್ 1,40,000. ಅಲ್ಲಿಗೆ ಮತ್ತೊಮ್ಮೆ ನಮ್ಮ ಉತ್ತರ ನೋಡಿ, ಇಲ್ಲಿ 2 ಲಕ್ಷ ಮೈನಸ್ 1,40,000 60,000. 60,000 ಪ್ಲಸ್ 1,40,000 ಅಂದ್ರೆ 2 ಲಕ್ಷ. ಇಲ್ಲಿ ಕೂಡ ಎಷ್ಟು ಆಯಿತು? 2 ಲಕ್ಷ ರೂಪಾಯಿ. ಸೊ ಯಾವಾಗ ನಾವು ಟ್ಯಾಲಿ ಮಾಡಿದ್ರು ನಮ್ಮ ನಂಬರ್ಸ್ ಏನಾಗಿರಬೇಕು? ಈಕ್ವಲ್ ಆಗಿರಬೇಕಾಗತ್ತೆ. ಒಂದೇ ನಂಬರ್ ಬರಬೇಕು ಅಂತೇನಿಲ್ಲ. ಇಲ್ಲೇನೋ 2 ಕಡೆ 2 ಲಕ್ಷ 2 ಲಕ್ಷ, ಫೇರ್ ಇನಫ್. ಕೆಲವು ಪ್ರಾಬ್ಲಮ್ಗಳಲ್ಲಿ ನಂಬರ್ಸು ಚೇಂಜ್ ಆಗತ್ವೆ. ಮೂರನೆಯ ಈಕ್ವೇಶನ್ ತಗೊಳ್ಳೋದಾದ್ರೆ, ಸೋಲ್ಡ್ ಗೂಡ್ಸ್ ಟು ವೆಂಕಟೇಶ್ವರ ಕಾಸ್ಟಿಂಗ್ 10,000 rupees. ಓಕೆ, ಮೂರನೆಯ ಟ್ರಾನ್ಸಾಕ್ಷನ್. ನನ್ನ ಹತ್ರ ಕ್ಯಾಶ್ ಎಷ್ಟಿದೆ? 60,000 ಇದೆ. ಓಕೆ, ನನ್ನ ಹತ್ರ ಗೂಡ್ಸು ಎಷ್ಟಿದೆ? 1,40,000 ಇದೆ. ಓಕೆ, ನನ್ನ ಹತ್ರ ಕ್ಯಾಪಿಟಲ್ಲು ಎಷ್ಟಿದೆ? 2 ಲಕ್ಷ ರೂಪಾಯಿ ಇದೆ. ಓಕೆ, ಲಯಬಿಲಿಟೀಸ್ ಏನಾರಿದ್ಯಾ? ಸದ್ಯಕ್ಕೆ ಏನೂ ಕೂಡ ಇಲ್ಲ. ಅವನು ಹೇಳ್ತಾ ಇದ್ದಾನೆ ಸೋಲ್ಡ್ ಗೂಡ್ಸ್ ಟು ವೆಂಕಟೇಶ್ವರ ಕಾಸ್ಟಿಂಗ್ 10,000 rupees. ಸೋಲ್ಡ್ ಗೂಡ್ಸ್, ಅಲ್ಲಿಗೆ ಸೇಲ್ಸ್ 10,000 ರೂಪಾಯಿ, ಯಾಕೆಂದ್ರೆ ಗೂಡ್ಸು ಆಚೆ ಹೋಯ್ತು. ವೆರಿ ಕ್ಲಿಯರ್. ವೆಂಕಟೇಶ್ವರನ ಹತ್ರ ನಾವು ದುಡ್ಡನ್ನ ಇಸ್ಕೊಳ್ತಾ ಇಲ್ಲ. ಅಲ್ಲಿಗೆ ವೆಂಕಟೇಶ್ವರ ನಮ್ಮ ಬಿಸ್ನೆಸ್ಸಿಗೆ ಡೆಟಾರ್ಸ್ ಆಗ್ತಾರೆ. ಸೊ ಎಷ್ಟು ಡೆಟಾರ್ಸ್ ಆಗ್ತಾರೆ? 10,000 ರೂಪಾಯಿ. ಸೊ ಮತ್ತೊಮ್ಮೆ ನಮಗೆ ಗೂಡ್ಸು 140 ಮೈನಸ್ 10 130 ಆಗತ್ತೆ, ಪ್ಲಸ್ 10 ಪ್ಲಸ್ 60. ಮತ್ತೊಮ್ಮೆ ನಮ್ಮ ಆನ್ಸರ್ ಏನಾಗತ್ತೆ? 2 ಲಕ್ಷ ಇಸ್ ಈಕ್ವಲ್ ಟು 2 ಲಕ್ಷ ರೂಪಾಯಿ. ಎಷ್ಟು ಈಸಿ. ಈಗ 4ನೆಯ ಟ್ರಾನ್ಸಾಕ್ಷನ್ ಅನ್ನ ತಗೊಳ್ಳೋಣ. ಸೊ ಅವನು ಹೇಳ್ತಾ ಇದ್ದಾನೆ ಬ್ರಾಟ್ ಫರ್ನಿಚರ್ ಆನ್ ಕ್ರೆಡಿಟ್ 7,000 rupees. ಓಕೆ, 4ನೆಯ ಟ್ರಾನ್ಸಾಕ್ಷನ್ ನಲ್ಲಿ ಮೊದಲಿಗೆ ಕ್ಯಾಶ್ ಎಷ್ಟಿದೆ? 60,000 ಇದೆ. ಓಕೆ, ಗೂಡ್ಸ್ ಎಷ್ಟಿದೆ? 1,30,000 ಇದೆ. ಓಕೆ, ಡೆಟಾರ್ಸ್ ಎಷ್ಟಿದ್ದಾರೆ? ಸೊ ವೆಂಕಟೇಶ್ವರ ಅಂತ ಬರೀತೇನೆ, ಅವರೇ ನಮ್ಮ ಡೆಟಾರು. 10,000 ಇದೆ. ಓಕೆ, ಕ್ಯಾಪಿಟಲ್ ಎಷ್ಟಿದೆ? 2 ಲಕ್ಷ ರೂಪಾಯಿ ಇದೆ. ಲಯಬಿಲಿಟೀಸ್ ಇದೆಯಾ? ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಬ್ರಾಟ್ ಫರ್ನಿಚರ್ ಆನ್ ಕ್ರೆಡಿಟ್. ಸೊ ಫರ್ನಿಚರ್ ನಮ್ಮ ಬಿಸ್ನೆಸ್ಸಿಗೆ ಅಸೆಟ್ ಆಗುತ್ತೆ. ಫರ್ನಿಚರ್ 7,000. ಬ್ರಾಟ್ ಆನ್ ಕ್ರೆಡಿಟ್ ಅಂದ್ರೆ ನಾವು ನಮ್ಮ ಸಪ್ಲೈಯರಿಗೆ ದುಡ್ಡನ್ನ ಕೊಡಬೇಕಾಗತ್ತೆ. ಸಪ್ಲೈಯರ್ ಅಂದರೆ ಅವರು ಲಯಬಿಲಿಟೀಸ್ ಆಗ್ತಾರೆ. 7,000. ಅಲ್ಲಿಗೆ ಇವಾಗ ನನ್ನ ಈಕ್ವೇಶನ್ ಎಷ್ಟಾಯಿತು? 2,07,000 ಮತ್ತು 2,07,000. ಎಷ್ಟು ಈಸಿ ಆಗಿದೆ. ಈಗ 5ನೆಯ ಟ್ರಾನ್ಸಾಕ್ಷನ್ ಅನ್ನ ನೋಡೋಣ.
ವಿತ್ಡ್ರಾನ್ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 7,000 ರೂಪಾಯಿ. ಸೊ ಈಗ ನಾವು 5ನೆಯ ಈಕ್ವೇಶನ್ ಅನ್ನ ಬರಿಬೇಕಾಗತ್ತೆ. ಏನೇನು ಅಸೆಟ್ಸ್ ನನ್ನ ಹತ್ರ ಇದೆ? ಕ್ಯಾಶ್, ಗೂಡ್ಸ್, ಡೇಟಾರ್ ಮತ್ತು ಫರ್ನಿಚರ್. ಡೇಟಾರ್ ಇಸ್ ವೆಂಕಟೇಶ್ವರ. ಓಕೆ, ಕ್ಯಾಶ್, ಗೂಡ್ಸ್, ವೆಂಕಟೇಶ್ವರ ಹೂ ಇಸ್ ಅವರ್ ಡೇಟಾರ್. ಅದಾದ ನಂತರ ಫರ್ನಿಚರ್. ಓಕೆ, ಫರ್ನಿಚರ್ 7,000 ಇದೆ, ಡೇಟಾರ್ 10,000 ಇದೆ, ಗೂಡ್ಸ್ ಎಷ್ಟಿದೆ? 130, ಕ್ಯಾಶ್ 60. ಸೊ 60, 130, ಫೇರ್ ಇನಫ್, ಡನ್. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಎಷ್ಟಿದೆ? 2 ಲಕ್ಷ ರೂಪಾಯಿ ಇದೆ. ಓಕೆ, ಲಯಬಿಲಿಟೀಸ್ ನಲ್ಲಿ ನಮ್ಮ ಕ್ರೆಡಿಟಾರ್ಸ್ ಇದ್ದಾರೆ. ಎಷ್ಟು ಇದ್ದಾರೆ? 7,000 ರೂಪಾಯಿ. ಓಕೆ, ಸೊ ವಿತ್ಡ್ರೂ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 7,000 ರೂಪಾಯಿ. ಸೊ ಕ್ಯಾಶ್ ಅನ್ನ ಆಬ್ವಿಯಸ್ಲಿ ವಿತ್ಡ್ರೂ ಫಾರ್ ಪರ್ಸನಲ್ ಯೂಸ್ ಅಂದ್ರೆ ನಮ್ಮ ಕ್ಯಾಪಿಟಲ್ ಅಲ್ಲಿ ದುಡ್ಡು ಕಡಿಮೆ ಆಗತ್ತೆ. ಕ್ಯಾಶ್ ನಲ್ಲಿ ಕೂಡ 7,000 ಕಡಿಮೆ ಆದ್ರೆ 53,000 ಆಯ್ತು. ಇಲ್ಲಿ ನಮ್ಮ ಕ್ಯಾಪಿಟಲ್ 1,93,000 ಆಯ್ತು. ಮತ್ತೊಮ್ಮೆ ನಮ್ಮ ಆನ್ಸರ್ ಎಷ್ಟು? 2 ಲಕ್ಷ ಇಸ್ ಈಕ್ವಲ್ ಟು 2 ಲಕ್ಷ. ಸೊ ನೀವು ಯಾವುದೇ ಈಕ್ವೇಶನ್ ಮಾಡಿದ್ರೂ ಕೂಡ ನಿಮ್ಮ ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಸೇಮ್ ಆಗಿ ಇರಬೇಕು. ನೆಕ್ಸ್ಟ್ ನೋಡುವಂಥದ್ದಾದ್ರೆ ಡೆಪಾಸಿಟೆಡ್ ಕ್ಯಾಶ್ ಇನ್ ಟು ಬ್ಯಾಂಕ್ 5,000 ರೂಪಾಯಿ. ಓಕೆ, ಸೊ ಇದು ನಮ್ಮ 6ನೆಯ ಟ್ರಾನ್ಸಾಕ್ಷನ್. ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ? 53,000 ರೂಪಾಯಿ ಇದೆ. ಗೂಡ್ಸ್ ನಮ್ಮ ಹತ್ರ ಎಷ್ಟಿದೆ? 1,30,000 ಇದೆ. ವೆಂಕಟೇಶ್ವರ ಹೂ ಇಸ್ ಅವರ್ ಡೇಟಾರ್ಸ್, ಅವ್ರದ್ದು ನಮ್ಮ ಹತ್ರ 10,000 ರೂಪಾಯಿ ಇದೆ. ತದನಂತರ ಫರ್ನಿಚರ್ ಅನ್ನ ನೋಡೋದಾದ್ರೆ ಫರ್ನಿಚರ್ 7,000 ರೂಪಾಯಿ ಇದೆ. ಕ್ಯಾಪಿಟಲ್ ಹೊಸದಾಗಿ ನೋಡೋದಾದ್ರೆ 1,93,000 ಆಯ್ತು. ಕ್ರೆಡಿಟಾರ್ಸ್ ಅನ್ನ ನೋಡೋದಾದ್ರೆ 7,000 ರೂಪಾಯಿ ಆಯ್ತು. ಈಗ ವೆರಿ ಕ್ಲಿಯರ್ಲಿ ಅವನು ಹೇಳ್ತಾ ಇದ್ದಾನೆ ಡೆಪಾಸಿಟೆಡ್ ಕ್ಯಾಶ್ ಇನ್ ಟು ಬ್ಯಾಂಕ್ 5,000. ಸೊ ಕ್ಯಾಶ್ 5,000 ಮೈನಸ್ ಆಗತ್ತೆ, ಬ್ಯಾಂಕ್ ಅಲ್ಲಿ 5,000 ಪ್ಲಸ್ ಆಗತ್ತೆ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಬ್ಯಾಂಕ್ ಕೂಡ ನಮ್ಮ ಬಿಸ್ನೆಸ್ಗೆ ಸೇರಿದ್ದು. ಇಲ್ಲಿ ಮೈನಸ್ ಆಯ್ತು, ಇಲ್ಲಿ ಪ್ಲಸ್ ಆಯ್ತು. ಯಾವ ಚೇಂಜಸ್ ಕೂಡ ಫೈನಲ್ ಅಮೌಂಟ್ಗೆ ಬರೋದಿಲ್ಲ. ಸೊ ಮತ್ತೊಮ್ಮೆ assets is equal to capital plus liabilities. ನಮಗೆ ಎಷ್ಟಾಯ್ತು? 2 ಲಕ್ಷ ರೂಪಾಯಿ ಆಯ್ತು. ಇಷ್ಟೇ ನಮ್ಮ ಅಕೌಂಟಿಂಗ್ ಈಕ್ವೇಶನ್. ಈ ಒಂದು ಪ್ರಾಬ್ಲಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ಈ ತರ ಪ್ರಾಬ್ಲಮ್ಗಳನ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಈಗಲೇ ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ರೆಕಾರ್ಡಿಂಗ್ ಫಾರ್ ಟ್ರಾನ್ಸಾಕ್ಷನ್ಸ್ 1 ಇನ್ ಅ 1 ಶಾರ್ಟ್ ವಿಡಿಯೋ ನೋಡಿ. ಪರೀಕ್ಷೆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿ ನೀವು ನಮ್ಮ ನೋಟ್ಸ್ ಅನ್ನ ರೆಫರ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ 6 ಮಾರ್ಕಿನ ಪ್ರಶ್ನೆ ನಮ್ಮ ಸೆಗ್ರಿಗೇಷನ್ ಆಫ್ ಆಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅನ್ನ ನೋಡೋಣ. ಸೊ ಇಲ್ಲಿ ನಾವು ನಮ್ಮ ಸೆಗ್ರಿಗೇಷನ್ ಆಫ್ ಆಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅನ್ನ ನೋಡೋದಾದ್ರೆ ಒಂದಷ್ಟು ಐಟಮ್ಗಳನ್ನ ಕೊಟ್ಟಿದ್ದಾನೆ. ಯಾವಾಗ ಈ ರೀತಿಯ ಪ್ರಾಬ್ಲಮ್ ಕೊಟ್ಟರು ಕೂಡ ನಾವು 5 ಕಾಲಮ್ಗಳನ್ನ ಮಾಡ್ಕೊಳ್ಳೋಣ. ಮೊದಲನೆಯದೇ ನಮ್ಮ ಆಸೆಟ್ಸ್, ಎರಡನೆಯದೇ ನಮ್ಮ ಲಯಬಿಲಿಟೀಸ್, ಮೂರನೆಯದೇ ನಮ್ಮ ಕ್ಯಾಪಿಟಲ್, ನಾಲ್ಕನೆಯದೇ ನಮ್ಮ ರೆವೆನ್ಯೂ, ಇನ್ಕಮ್ ಅಥವಾ ಗೇನ್ಸ್, ಐದನೆಯದೇ ನಮ್ಮ ಎಕ್ಸ್ಪೆನ್ಸಸ್. ಸೊ ಈ 5 ಸೆಗ್ರಿಗೇಟ್ ಮಾಡೋಣ. ಮೊದಲಿಗೆ ಕ್ಯಾಶ್ ಆಸ್ತಿ ಆಗತ್ತೆ, ಅಸೆಟ್. ಡ್ರಾಯಿಂಗ್ಸ್ ಕ್ಯಾಪಿಟಲಿನಿಂದ ಡಿಡಕ್ಟ್ ಆಗತ್ತೆ, ಸೊ ಕ್ಯಾಪಿಟಲ್. ಬಿಲ್ಡಿಂಗ್ ಅಂದ್ರೆ ಆಸ್ತಿ, ಅಸೆಟ್ಸಿಗೆ ಬರುತ್ತೆ.
ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಸೆಟ್ ಆಗುತ್ತೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಆಗತ್ತೆ. ಸೊ ಇಲ್ಲಿ ಬರಿಬೇಕು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಲಯಬಿಲಿಟಿ ಆಗತ್ತೆ. ಸೊ ಇಲ್ಲಿ ಬರೆಯೋಣ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಪರ್ಚೇಸಸ್ ರಿಟರ್ನ್ಸ್, ಸೊ ಪರ್ಚೇಸ್ ರಿಟರ್ನ್ಸ್ ನಮಗೆ ಗೇನ್ಸ್ ಆಗತ್ತೆ. ಸೊ ಪರ್ಚೇಸ್ ರಿಟರ್ನ್ಸ್ ಗೆ ಬರೆಯೋಣ. ಪರ್ಚೇಸಸ್ ನಮಗೆ ಎಕ್ಸ್ಪೆನ್ಸಸ್ ಆಗತ್ತೆ. ಸೊ ಪರ್ಚೇಸಸ್ ನಲ್ಲಿ ಬರೆಯೋಣ ಎಕ್ಸ್ಪೆನ್ಸ್. ಕಂಪ್ಯೂಟರ್ ನಮಗೆ ಅಸೆಟ್ ಆಗತ್ತೆ. ಸೊ ಕಂಪ್ಯೂಟರ್ ಇಸ್ ಅನ್ ಅಸೆಟ್. ಸೇಲ್ಸ್ ಬಿಸ್ನೆಸ್ಸಿಗೆ ಲಾಭ ಇನ್ಕಮ್ ಆಗತ್ತೆ. ಕ್ರೆಡಿಟರ್ಸ್ ಬಿಸ್ನೆಸ್ಸಿಗೆ ಸಾಲ, ಸೊ ಲಯಬಿಲಿಟೀಸ್ ಆಗತ್ತೆ. ಬಿಲ್ಸ್ ರಿಸೀವಬಲ್ ಬಿಸ್ನೆಸ್ಸಿಗೆ ಅಸೆಟ್, ಸೊ ಅದನ್ನ ನಾವು ಅಸೆಟ್ಸಿನ ಕಾಲಮ್ನಲ್ಲಿ ಬರಿಬೇಕು. ಇಷ್ಟೇ ಸೆಗ್ರಿಗೇಷನ್ ಆಫ್ ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್. ಇಟ್ಸ್ ಅ ವೆರಿ ಈಸಿ ಟಾಪಿಕ್. ಈ ಟಾಪಿಕ್ ನಮಗೆ 6 ಮಾರ್ಕಿಗೆ ಫೈನಲ್ ಎಕ್ಸಾಮಿಗೆ ಬರುವಂತ ಎಲ್ಲ ಸಾಧ್ಯತೆಗಳು ಇದೆ. ನಮ್ಮ ಪರೀಕ್ಷೆಯ ತಂಡದಿಂದ ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆಯ ಅಂಗವಾಗಿ ನಾವು ನಮ್ಮ ಫ್ರೀಡಮ್ ಉತ್ಸವದ ವಾರವನ್ನ ಆಚರಿಸ್ತಾ ಇದ್ದೇವೆ. ನಮ್ಮ ಫ್ರೀಡಮ್ 80 ಕೂಪನ್ ಕೋಡ್ ಅನ್ನ ಉಪಯೋಗಿಸಿಕೊಳ್ಳಿ. ನಮ್ಮ ಪರೀಕ್ಷೆಯ ತಂಡದಿಂದ ನಡೆಸ್ತಾ ಇರುವಂತಹ ಸಂಕಲ್ಪ ಕೋರ್ ಮತ್ತು ಸಂಕಲ್ಪ ಕೋರ್ ಪ್ಲಸ್ ಬ್ಯಾಚ್ಗಳಲ್ಲಿ ಅದ್ಭುತವಾದಂತಹ ಡಿಸ್ಕೌಂಟ್ಗಳನ್ನ ಪಡೆಯಿರಿ. ಹೀಗೆ ಹಲವಾರು ಬ್ಯಾಚ್ಗಳನ್ನ, ಹಲವಾರು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ಲಿಕ್ಕೆ ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ ನಮ್ಮ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನವ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.